ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಪೆನ್ಷನ್ ಹಣ ಇನ್ನೂ ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ. ಯಾವಾಗ ಜಮಾ ಆಗುತ್ತೆ? ಮೇ ತಿಂಗಳ ಹಣ ಬಂದಿಲ್ವಾ? ಹಾಗೆಯೇ ಜೂನ್ ತಿಂಗಳ ಹಣ ಯಾವಾಗ ಬರುತ್ತೆ? ಹಾಗೆಯೇ ಪೆಂಡಿಂಗ್ ಇದ್ರೆ ಯಾವಾಗ ಬರುತ್ತೆ? ಸೊ ಒಂದು ವೇಳೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗಿದ್ರೆ ಸ್ಟೇಟಸ್ನ ಚೆಕ್ ಮಾಡೋದು ಹೇಗೆ ಅನ್ನೋ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅದು ಸ್ನೇಹಿತರೆ, ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಪಿಂಚಣಿ ಸ್ಕೀಮ್ ಇರ್ಬೋದು, ಅಥವಾ ವಿಧವಾ ವೇತನ ಪಿಂಚಣಿ ಸ್ಕೀಮ್ ಇರ್ಬೋದು, ಅಥವಾ ಅಂಗವಿಕಲ ಪಿಂಚಣಿ ಸ್ಕೀಮ್ ಇರ್ಬೋದು, ಅಥವಾ ಸಂಧ್ಯಾ ಸುರಕ್ಷಾ ಸ್ಕೀಮ್ನ ಪಿಂಚಣಿ ಹಣ ಇರ್ಬೋದು, ಅಥವಾ ಮನಸ್ವಿನಿ ಸ್ಕೀಮ್ನ ಹಣ ಇರ್ಬೋದು, ಅಥವಾ ಈ ರೀತಿಯಾಗಿ ಇನ್ನೂ ಅನೇಕ ಸ್ಕೀಮ್ಗಳ ಪಿಂಚಣಿ ಹಣ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ, ಯಾವಾಗ ಬರುತ್ತೆ? ಮೇ ತಿಂಗಳ ಹಣ ಬಂದಿಲ್ಲ ಅಂದ್ರೆ ಯಾವಾಗ ಬರುತ್ತೆ? ಹಾಗೆಯೇ ಈಗ ಜೂನ್ ಆಗಿದೆ, ಜೂನ್ ತಿಂಗಳಲ್ಲಿ ಮೇ ಹಾಗೂ ಜೂನ್ ತಿಂಗಳ ಹಣ ಒಟ್ಟಿಗೆ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಿದ್ದವರಿಗೆ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಹೌದು, ಮೇ ತಿಂಗಳ ಹಣ ಯಾವಾಗ ಬರುತ್ತೆ, ಜೂನ್ ತಿಂಗಳಲ್ಲಿ ಯಾವ ದಿನಕ್ಕಂದು ನಿಮ್ಮ ಬ್ಯಾಂಕ್ ಖಾತೆಗೆ ಪೆನ್ಷನ್ ಹಣ ಜಮಾ ಆಗುತ್ತೆ, ಎಷ್ಟು ಹಣ ಜಮಾ ಆಗುತ್ತೆ ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ, ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗುವಂತದ್ದು. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅದು ಸ್ನೇಹಿತರೆ, ಇಲ್ಲಿ ಕೇಂದ್ರ ಸರ್ಕಾರದ ಪಿಂಚಣಿ ಹಣ ಇನ್ನೂ ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ. ಮೇ ತಿಂಗಳ ಹಣ ಬಂದಿಲ್ಲ, ಯಾವಾಗ ಬರುತ್ತೆ? ಹಾಗೆ ಜೂನ್ ತಿಂಗಳಲ್ಲಿ ಯಾವ ದಿನಕ್ಕಂದು ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂತ ವೇಟ್ ಮಾಡ್ತಿದ್ದವರು ಎಷ್ಟು ಹಣ ಜಮಾ ಆಗುತ್ತೆ, ಹಾಗೆಯೇ ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ ಹಣ ಜಮಾ ಆಗಿದೆಯಾ, ಸ್ಟೇಟಸ್ನ ಚೆಕ್ ಮಾಡೋದು ಹೇಗೆ? ಇದಕ್ಕೆ ನೀವು ಯಾವುದೇ CSC ಸೆಂಟರ್ ಅಥವಾ ಬ್ಯಾಂಕು ಅಥವಾ ಸರ್ಕಾರದ ಯಾವುದೇ ಆಫೀಸ್ಗೆ ಹೋಗುವ ಅವಶ್ಯಕತೆ ಇಲ್ಲ. ತುಂಬಾ ಸುಲಭವಾಗಿ ನಿಮ್ಮ ಮೊಬೈಲ್ನಲ್ಲೇ ಎಷ್ಟು ಹಣ ಜಮಾ ಆಗಿದೆ, ಯಾವ ಡೇಟಿಗೆ ಜಮಾ ಆಗಿದೆ, ಯಾವ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿದೆ ಏನೋ ಕಂಪ್ಲೀಟ್ ಮಾಹಿತಿ ನೋಡುವುದು ಹೇಗೆ ಎನ್ನುವ ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಈ ಅಫಿಷಿಯಲ್ ಪೇಜ್ ಅನ್ನು ಓಪನ್ ಮಾಡಿ. ಈ ಪೇಜ್ನ ಲಿಂಕ್ ನ ಬೇಕಾದ್ರೆ ಬಾಟಮ್ ಅಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಆಗಿ ಈ ಪೇಜ್ ಓಪನ್ ಆಗುತ್ತೆ. ಸ್ನೇಹಿತರೆ, ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯ. ಸೊ ಈ ಪೇಜ್ ನಲ್ಲಿ ಪಿಂಚಣಿದಾರರು ತುಂಬಾ ಸುಲಭವಾಗಿ ಪಿಂಚಣಿ ಹಣ ಎಷ್ಟು ಜಮಾ ಆಗಿದೆ, ಯಾವ ಡೇಟಿಗೆ ಜಮಾ ಆಗಿದೆ, ಯಾವ ಬ್ಯಾಂಕಿಗೆ ಜಮಾ ಆಗಿದೆ, ಪೋಸ್ಟ್ ಆಫೀಸ್ ಜಮಾ ಆಗಿದೆ, ಎಷ್ಟು ಹಣ ಏನೋ ಕಂಪ್ಲೀಟ್ ಮಾಹಿತಿ ನೋಡಬಹುದು. ಸೊ ಇಲ್ಲಿ ಮೊದಲು ಬೆನಿಫಿಷಿಯರಿ ಸ್ಟೇಟಸ್ ರಿಪೋರ್ಟ್, ಇಲ್ಲಿ ಬಂದು ಎಂಟರ್ RD ನಂಬರ್ ಅಥವಾ ಬೆನಿಫಿಷಿಯರಿ ID ಅಂದ್ರೆ ನಿಮಗೆ ಪಿಂಚಣಿ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಆ ಸರ್ಟಿಫಿಕೇಟ್ ನಲ್ಲಿ ನಿಮ್ಗೊಂದು RD ನಂಬರ್ ಇರುತ್ತೆ ಅಥವಾ ID ನಂಬರ್ ಇರುತ್ತೆ. ಆ ID ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಸೊ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಬಾಟಮ್ ಅಲ್ಲಿ ಕಾಣುವಂತಹ ಸರ್ಚ್ ಬಟನ್ ಕ್ಲಿಕ್ ಮಾಡಿದಾಗ ಪ್ರತಿಯೊಂದು ಲಿಸ್ಟ್ ಓಪನ್ ಆಗುತ್ತೆ. ಆ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು, ಬೆನಿಫಿಷಿಯರಿ ID, ಎಷ್ಟು ಹಣ ಜಮಾ ಆಗಿದೆ, ಸೊ ಯಾವ ಸ್ಕೀಮ್ನ ಅಡಿಯಲ್ಲಿ ಜಮಾ ಆಗಿದೆ, ಯಾವ ಡೇಟಿಗೆ ಜಮಾ ಆಗಿದೆ, ಪೋಸ್ಟ್ ಆಫೀಸಿಗೆ ಜಮಾ ಆಗಿದೆಯಾ ಅಥವಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿದೆಯಾ ಏನೋ ಕಂಪ್ಲೀಟ್ ಮಾಹಿತಿ ಇಲ್ಲಿ ನೀವು ಮಾಡಬಹುದು. ಸೊ ಈ ರೀತಿಯಾಗಿ ನೀವು DBT ಸ್ಟೇಟಸ್ ಕೂಡ ನೀವು ಚೆಕ್ ಮಾಡಬಹುದು. ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಅಡಿಯಲ್ಲಿ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ನ ಅಡಿಯಲ್ಲಿ ಇಲ್ಲೊಬ್ಬರಿಗೆ 19 ಮಾರ್ಚ್ನಲ್ಲಿ 1200 ರೂಪಾಯಿ ಹಣ ಜಮಾ ಆಗಿರುವಂಥದ್ದು. ಹಾಗೆ 12/4 ಕಳೆದ ಏಪ್ರಿಲ್ ಮಂತ್ನಲ್ಲಿ 12/4ಕ್ಕೆ 1200 ರೂಪಾಯಿ ಹಣ ಜಮಾ ಆಗಿರುವಂಥದ್ದು. ಹಾಗೆ 8/5ಕ್ಕೆ ಮೇಗೆ 8ನೇ ತಾರೀಕಿನಂದು ಇವರ ಬ್ಯಾಂಕಿನ ಅಕೌಂಟ್ಗೆ 1200 ರೂಪಾಯಿ ಜಮಾ ಆಗಿರುವಂಥದ್ದು. ಸೊ ಇವರಿಗೆ ಪ್ರತಿ ತಿಂಗಳು ಇವರಿಗೆ ಪ್ರತಿ ತಿಂಗಳು ಕೇಂದ್ರ ಸರ್ಕಾರದಿಂದ ಪಿಂಚಣಿ ಹಣ ಜಮಾ ಆಗಿರುವಂಥದ್ದು. ಹಾಗೆಯೇ ಜುಲೈ ತಿಂಗಳಲ್ಲಿ ಯಾವಾಗ ಜಮಾ ಆಗುತ್ತೆ ಅಂದರೆ 1 ರಿಂದ 10ನೇ ತಾರೀಕಿನೊಳಗಾಗಿ ಈ ಪಿಂಚಣಿ ಹಣ ಜಮಾ ಆಗುವಂಥದ್ದು. ಸೊ ಈ ರೀತಿಯಾಗಿ ಪಿಂಚಣಿದಾರರು ತುಂಬಾ ಸುಲಭವಾಗಿ ಈ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಅಥವಾ DBT ಸ್ಟೇಟಸ್ ಚೆಕ್ ಮಾಡಿಕೊಂಡು ತುಂಬಾ ಸುಲಭವಾಗಿ ಯಾವ ಡೇಟಿಗೆ ಹಣ ಜಮಾ ಆಗಿದೆ, ಎಷ್ಟು ಹಣ ಜಮಾ ಆಗಿದೆ, ಪೋಸ್ಟ್ ಆಫೀಸ್ಗೆ ಜಮಾ ಆಗಿದೆಯಾ, ಬ್ಯಾಂಕಿಂಗ್ ಅಕೌಂಟ್ಗೆ ಜಮಾ ಆಗಿದೆಯಾ ಕಂಪ್ಲೀಟ್ ಮಾಹಿತಿ ನೋಡಬಹುದು. ಸೊ ಒಂದು ವೇಳೆ ನಿಮಗೆ ಈ ಮೇ ತಿಂಗಳ ಹಣ ಬಂದಿಲ್ಲ ಅಂದರೆ ನಿಮಗೆ ಜುಲೈ ತಿಂಗಳಲ್ಲಿ ಇದೇ ತಾರೀಕು 15ನೇ ತಾರೀಕು ಒಳಗಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಪಿಂಚಣಿ ಹಣ ಜಮಾ ಆಗುವಂಥದ್ದು. ಪಿಂಚಣಿ ಹಣ 1200 ರೂಪಾಯಿ ಹಣ